ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಸೌದತ್ತಿ ತಾಲೂಕಿನ ಮುತ್ತುವಾಡ ಗ್ರಾಮದ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದ ರಸ್ತೆ ಹದಗೆಟ್ಟದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರು. ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಹೀಗಾದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಎಂದು ಗ್ರಾಮಸ್ಥರು ಹಲವಾರು ಸಾರಿ ಮನವಿ ಮಾಡಿದರು. ಸ್ಪಂದಿಸದ PWD ಅಧಿಕಾರಿಗಳು ಇನ್ನು ಕೆಲವು ದಿನಗಳ ಬಾಕಿ ಇವೆ, ಶಾಲಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತರಲು ತುಂಬಾ ತೊಂದರೆಯಾಗುತ್ತದೆ, ರಸ್ತೆ ರೆಡಿ ಮಾಡಿಸಿ ಎಂದು ಹೆಣ್ಣು ಮಕ್ಕಳು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಕರೆಯ ಮೇರೆಗೆ ನಮ್ಮ BK ನ್ಯೂಸ್ ಕನ್ನಡ ವಾಹಿನಿಯ ಸಂಪಾದಕರಾದ ಭೀಮಸೇನ ಕಮ್ಮಾರ್ ಅವರು ಸಮಸ್ತ ವರದಿ ತಯಾರಿಸಿ ನ್ಯೂಸ್ ಬಿತ್ತರಿಸಲಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಡುವರು ಎಂದು ಕಾದು ನೋಡಬೇಕಾಗಿದೆ. ಇದು ನಮಗೆ ಭಾಳ ಶಾರ್ಟ್ಕಟ್ ರೂಟ್ ಸರ್. ಬೈಲಂಗ್ಳಕ್ಕೆ ಹೋಗಕ್ಕೆ, ಇಂಚಲ್ಗೆ ಹೋಗಕ್ಕೆ ಮೊದಲು ಬೈಂತ್ರ ಕೇವಲ 5 ಕಿಲೋಮೀಟ್ರ್ ಅದ ಸರ್. 2 ಕಿಲೋಮೀಟ್ರ್ ಅಷ್ಟೇ ಚಲೋ ಅದ. ಉಳಿದು 4 ಕಿಲೋಮೀಟ್ರ್ ತಗ್ಗದಿನಿ ಬಾಳಿಗೆ ಬಸ್ಗಳು ಸ್ಕೂಲ್ ಮಕ್ಕಳು ಬರ್ಬೇಕಾದ್ರೆ ಸರಿಯಾದ ಟೈಮ್ ಶಾಲೆಗೆ ಬರೋಲ್ಲ. ಯಾಕೆ ಬಸ್ಸಿನ ಅನಾನುಕೂಲತೆ ಭಾಳ ಅದ. ಬಸ್ನವ್ರು ಸ್ಲೋ ಹೊಡಿತಾರೆ, ಪಾಠ ಮುಡ್ತಾವೆ. ಒಂದೊಂದು ದಿವಸ ಒಂದು ಬಸ್ ನಿಂತಂದರೆ ಉಳಿದ ಬಸ್ ಎಲ್ಲ 2-3 ದಿವಸ ಗಂಟೆ ಬರೋಂಗಿಲ್ಲ. ಅದಕ್ಕೆ ಶಾಲೆ ಮಕ್ಕಳ ಗೈರು ಹಾಜರಾತಿ ಭಾಳ ಕಾಣ್ತಾ ಇದೆ. ಮತ್ತು ಇಲ್ಲಿ ರೈತಾಪಿ ಜನರನ್ನು ಬಿತ್ತಾಕೆ ಹೋಗ್ಬೇಕಾದ್ರೆ ಊರಿಗೆ ತಾಳೆಲ್ಲ ಮುರ್ಕೊಂಡು ಹೊಂಟಾರೆ ಬೆಡಕಿ. ರೈತರಿಗೂ ಭಾಳ ಸಮಸ್ಯೆ ಇದೆ. ಮತ್ತು ಇದನ್ನು ದಯವಿಟ್ಟು ಆದಷ್ಟು ಬೇಗನೆ ಇದನ್ನು ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ನೈಸರ್ಗಿಕ ಹೈವೇ ಬಂದ್ ಮಾಡಿ ಎಲ್ಲರೂ 3-4 ಊರು ಜನ ಕೂಡಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನಾವು ಸ್ಟ್ರೈಕ್ ಮಾಡಬೇಕು ಸರ್. ಈ ಸರ ನಮ್ಮದು 138ನೇ ರಾಜ್ಯ ಹೆದ್ದಾರಿ ಸರ್. ಇದೆ 138ನೇ ರಾಜ್ಯ ಹೆದ್ದಾರಿ. ಆಲ್ರೆಡಿ ಈಗಾಗಲೇ ಅಂತೂ ಡಾಂಬರೀಕರಣ ಆಗಂಗಿಲ್ಲ. ಆದರೂ ರೋಡ್ಗಳೆಲ್ಲ ಬಂದಾಗಿ ನಾವು ಥೋಡೆ ಜನ ಇದು ಮುರ್ಕಿಬೈ ಮೇಲೆ ಬಿಡಿಸಿದವ್ರಿ. ಈಗ ಅವ್ರೇನಂತಾರೆ ಪಾಠ ಮುಗ್ತೈತಿ, ನಾವು ಬರೋಂಗಿಲ್ಲ ಹಂಗಂಗೆಲ್ಲ ಅಂತಾರೆ ರೀ. ಅದ್ರ ಸಂಬಂಧ ಅದನ್ನ ನಮ್ಗೆ ರೋಡ್ ಅದು ಸರಿ ಮಾಡಿ ಕೊಡಬೇಕು. PWD ಅವರು ಆಲ್ರೆಡಿ ಈಗಾಗಲೇ ನಾವು ಒಂದು 7 ಪೇಪರ್ದಾಗ ಹಾಕ್ಸಿದನು. ಇಲ್ಲಿ ಮಂಜಿನ ಕರ್ಕೊಂಡು ಹೋಗಿ AW ಅವ್ರಿಗೂ ಮಾತಾಡಿದನು, ಸೆಕ್ಷನ್ ಆಫೀಸರ್ಗೂ ಮಾತಾಡಿದನು, ಮತ್ತು ಬೆಳಗಾವಿ ಶಬರಸ್ವರ್ಗೂ ಮಾತಾಡಿದ್ದಾನೆ, ಎಜುಕೇಟ್ ಇಂಜಿನಿಯರ್ಗೂ ಮಾತಾಡಿದ್ದಾನೆ. ಅವರು ಸಲ್ಲಿಸಿದ್ರು ಸರ್. ನಮ್ಮ ಕಡೆ ಪೇಪರ್ ಸ್ಟೇಟ್ಮೆಂಟ್ ಸಕಟ್ ಎಲ್ಲ ಐತ್ರಿ ಸರ್. ಅವ್ರು ಸರ್ ಹಿಂಗಿನಿಂಗ ನಮ್ಗೆ ರೋಡ್ ಸಂಬಂಧ ಗಾಡಿಗಳೆಲ್ಲ ಬಂದಾಗಿದ್ದವು, ಕಂಟ್ರೋಲ್ದವ್ರು ಡಿಪೋದವ್ರು ಬಿಡಾಕ್ತಾ ಇಲ್ಲ. ಆದರೂ ವಿನಂತಿ ಮೇರೆಗೆ ಬಿಟ್ಟಿದ್ದಾರೆ. ಮತ್ತು ನಿಮ್ಗೆ ಆದಷ್ಟು ಮಟ್ಟಿಗೆ ನಮ್ಗೆ ರೋಡ್ ಮಾಡಿರ್ತಂದ್ರೆ ಆಯ್ತು ಅನ್ಕೋತಾನೆ. AW ಅವ್ರು ಅನಿಲ್ ಅಂತ ಹೇಳಿದಾರೆ ಬೆಳಗಾವಿ ಇದಕ್ಕೆ PWDಗೆ. ಅವರು ಎಲ್ಲ ಮತ್ತು ಸೆಕ್ಷನ್ ಆಫೀಸರ್ ಅಂತೂ ಮಲ್ಲಿಕಾರ್ಜುನ ಅಂದ್ರೆ ಅವ್ನು ಏನು ನಮ್ಗೆ ಸಂಬಂಧ ಇಲ್ಲ, ಬಂದಿನೂ ಇಲ್ಲ ಇಲ್ಲಿ. ಅವ್ನು ಮೊದಲು ಅವ್ನು ತಿರಸ್ಕಾರ ಮಾಡ್ಬೇಕಾಯ್ತು ನಾವು ಇದ್ರಲ್ಲಿ ಒಂದೇದ್ದು. ಇದು ಬಸ್ ಸ್ಟ್ಯಾಂಡ್ ರೀ. ಮತ್ತು ಇಲ್ಲಿ ಗ್ರಾಮ ದೇವತೆ ಗುಡಿ ಐತಿ ಇಲ್ಲಿ ಇದು ಸರ್. ಮುಂದೆ 1ನೇದಿಂದ ಹೈಟೆಕ್ ಸ್ಕೂಲ್ ಐತ್ರಿ ಇಲ್ಲಿ. ಆ ನಂತರ ಈ ಬಸ್ ಸ್ಟ್ಯಾಂಡ್ದಾಗ ರೀ ಶಾಲಿ ಹುಡುಗರಿಗೆ ಒಂದು ಹುಡುಗ ಹಳ್ಳಿ ಬಿದ್ದ ಪ್ರಾಥಮಿಕ ಚಿಕಿತ್ಸೆ ಮಾಡ್ಕೊಂಬಂದಾರೆ. ನಮ್ಮ ಊರಾಯಿನವರೆಲ್ಲ ಹೋಗಿ ಇಲ್ಲಿ ಆಡ್ಕೋತ ಬಂದದ್ದ. ಅಂದಿಂದ ನಾವು ಇಲ್ಲಿ ಯಾರನ್ನೂ ಕುಂಡು ಕೂಡಾನಿಲ್ಲ. ಮತ್ತು ಇಲ್ಲೆಲ್ಲ ಬಿದ್ದ ಒಬ್ಬರು ಮನೆ ಆ 2-3 ಹೊಲಿಗೆ ಬಿದ್ದವ್ರು. ಅವ್ನು ದವಾಖಾನೆಗೆ ಅದನ್ನು ರಿಪೇರ್ ಮಾಡ್ಕೊಂಬಂದವ್ರಿ. ಅದ್ರ ಸಂಬಂಧ ಈಗ ನಮ್ಗೆ ಅನುಕೂಲ ಆಗಬೇಕಾಯ್ತಂದ್ರೆ ಇದೊಂದು ಮುಗಿಸ್ಕೊಂಡು ಅದೊಂದು ರೋಡ್ ನಮಗೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತೈತೆ. ಮುಂದಿನ ನಿರ್ಧಾರ ಈಗ ಸರ ಅದಕ್ಕೆ ನಿಮ್ಮನ್ನು ನಾವು ಚಾನೆಲ್ನವ್ರು ಕರೆಸಿ ಅದಕ್ಕೆ ಏನಾರು ಒಂದು ಮುಂದಿನ ಸಾಮೋಪಾಯ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ನೀವು ಮಾತಾಡೀವಿ. ಮತ್ತು ಜಾರಕಿಹೊಳಿ ಸಾವ್ಕಾರ PAಗೂ ಮಾತಾಡಿದೆವು ಸರ್. ಅವರು ಎಲ್ಲ ಹೇಳಿದರು. ಮತ್ತು AW ಅವ್ರಂತೂ ನಮ್ಗೆ ಸ್ಪಂದನ ಮಾಡಾಕ್ತಾರೆ. ಬರ್ತವ್ರಿ ಅಂತಾರು ಬರಂಗಿಲ್ಲ. ಆಲ್ರೆಡಿ ಆಗಲಿ ನಾವು ಕೊಟ್ಟು ಪೇಪರ್ ಅದಾವು 7-10 ಪೇಪರ್ದಾಗ ಕೊಟ್ಟಿದ್ದೇನೆ ನಾ. ಇಲ್ಲೇ ನಮ್ಮ ಊರಾಯಿನವ್ರು ಹೆಣ್ಮಕ್ಳನ್ನ ಹೆಣ್ಣುಗೂರನ್ನ ಕರ್ಕೊಂಡು ಹೋಗಿ ನಾವು ಕೊಟ್ಟದ್ದು ನನ್ನ ಕಡೆ ಸ್ಟೇಟ್ಮೆಂಟ್ ಐತೆ ಸರ್. ಎಲ್ಲ ಕಡೆ ಎಲ್ಲ ಅದಾವೆ ಪೇಪರ್ ಅವು. ಮುಂದೆ ಕೊಟ್ಟದ್ದು ಐತಿ, ಶಾಲೆ ಬಗ್ಗೆ ಕೊಟ್ಟದ್ದು ಐತಿ, ಮತ್ತು ಎಲ್ಲನೂ ಕೊಟ್ಟಿದ್ದೇವೆ ಸರ್. ನಮ್ಮ ಮುತ್ತವಾಡ ಊರಲ್ಲಿ ಇದು ಬಸ್ ಸ್ಟ್ಯಾಂಡ್. ಇದು ಈ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಎಲ್ಲ ಕಡ್ಕೊಂಡು ಬೀಳತ್ತೈತ್ರಿ ಸರ್. ಇದು 1ನೇದು. 2ನೇದು ನಮ್ಮ ಶಾಲಿ ಮಕ್ಕಳು ಇಲ್ಲಿ ಎಲ್ಲರೂ ಕುಂತಿರ್ತಾರೆ. ಯಾವ ಎಳೆದಾಗ ಬೀಳ್ತೈತಿ, ಯಾವ ಎಳೆದಾಗ ಇದಾಕೈತಿ ಪೆಟ್ಟತೈತಿ. ಪ್ರಥಮ ಇಲ್ಲಿ ಕನ್ನಡ ಶಾಲಿ ಹುಡುಗೊಬ್ಬ ಇಲ್ಲಿ ಮ್ಯಾಲಿಂತ್ರ ಅದು ಕಡ್ಕೊಂಡು ಬಿದ್ದು ತಲೆ ಹೊಡಿತು. ಅವ್ನು ಸರ್ಕಾರ ದವಾಖಾನೆಗೆ ಹೋಗಿ ಅವನ್ನೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮುಗಿಸ್ತು. ಆಮೇಲೆ ಸೆಕೆಂಡ್ರಿ ಈ ನಮ್ಮ ಶಾಲಿ ಈ ನೇಸರ್ಗಿ ಮಗನಬಾವಿ ಹಾಗೂ ನೇಸರ್ಗಿ ಹೋಗು ಬಸ್ ಯಾವ ಹೊಂಟಿಲ್ಲ ಸರ್. ಯಾಕಂದ್ರೆ ರಸ್ತಾದಾಗ ಯಾವ ಗಾಡಿನೂ ಹೋಗಂಗಿಲ್ಲ. ಆ ಥರ ಮೊಣಕಾಲ್ ಮಟ್ಟ ತಗ್ಗದಾವ ಸರ್. ತಗ್ಗಿದ್ರು ಕಾರಣ ನಾವು ಎಷ್ಟೋ ಸಾರಿ ನಮ್ಮ ಜರಡಿಯವರು ಆಯ್ತು, ನಮ್ಮ ಊರು ಗ್ರಾಮಸ್ಥರು ಆಯ್ತು, ಲೆಟ್ರ್ ಕೊಟ್ಟರು, ಯಾರು ನಮ್ಮನ್ನು ಬಂದಿಲ್ಲ, ಏನೂ ಮಾಡಿಲ್ಲ. ಏನೂ ಒಂದು ಚೆಕ್ ಮಾಡಿಲ್ಲ ಅವರು. ಯಾವುದೋ ಕಾರಣಕ್ಕೂ ಏನೂ ಒಂದು ಬಂದು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಏನೂ ಬಂದಿಲ್ಲ, ಯಾರೂ ಬಂದಿಲ್ಲ ಇನ್ನೋವರೆಗೂ. ನಮ್ಮ ಶಾಲಿ ಮಕ್ಕಳು ಹೆಂಗೆ ಹೋಗ್ಬೇಕ್ರಿ ಸರ್ ಇವರು? ನಮ್ಮ ಹೆಣ್ಮಕ್ಳೆಲ್ಲ ನೈಸರ್ಗಿ ಹೈ ಪೋಸ್ಟ್ ಇದನ್ನ ಮಾಡೋಕ್ಕೆಲ್ಲ ಬೆಳಗಾವಿ ಅಲ್ಲಿ ಇಲ್ಲಿ ಅಡ್ಡಾಡ್ತಾರೆ ಸರ್. ಇವ್ರು ಏನು ಮಾಡ್ರು ಇಲ್ಲಿ ಬಂದು ನೋಡೋಕ್ಕೆಲ್ಲ. ನಾವು ಹೆಂಗೆ ಕಳಿಸೋದು ನಮ್ಮ ಮಕ್ಕಳಿಗೆ? ಗಾಡಿ ಹೆಂಗೆ ಹೋಗು? ಇಲ್ಲಿ ರಸ್ತೆ ಏನು ನೋಡಿದ್ರೆ ಯಾರು ಬಂದು ನೋಡೋಕ್ಕಾಗತ್ತಿಲ್ಲ ಸರ್. ಇಲ್ಲಿ ಏನು ಮಾಡೋದು ನಾವು? ಇದು ಯಾರು ಏನು ತಗೋರಿ. ಇದು ಕಾರಣ ಯಾರಂತಂದ್ರೆ ಅವ್ನು ಮ್ಯಾಲೆ ನಾವು ಯಾರು ಅದಾರಲ್ಲ ಅವ್ನು ತಗೋಬೇಕೀಗ. ಯಾಕಂದ್ರೆ ನಮ್ಮ ಶಾಲಿ ಮಕ್ಕಳು ಯಾರು ಶಾಲೆಗೆ ಹೋಗತ್ತಿಲ್ಲ.
ಬಸ್ಸು ಹೋಗ್ತಾ ಇಲ್ಲ ಏನೂ ಇಲ್ಲ ಅಲ್ಲ. ಅದಕ್ಕೆ ಈಗ ತಾವು ನೀವು ಕಾರಣ ಮಾಡ್ಬೇಕಾಗಿ ಈಗ ಅವರು ಬಸ್ಸಿನವ್ರು ಏನಂತಾರೆ ಸರ್, ಪಾಠ ಮುರಿದ್ರೆ ಜವಾಬ್ದಾರಿ ಅನ್ನೋಂಗೆ ನಿಮ್ಮ ಊರಾಗ ಒಂದು ಬಾಂಡ್ ಮಾಡಿ ಕೊಡಂತಾರೆ. ನಾವು ಯಾರು ಬಾಂಡ್ ಮಾಡಿ ಕೊಡ್ತಾರೆ ಹೇಳ್ರಿ? ಗೌರ್ಮೆಂಟ್ದವ್ರು ಅವ್ನು ಕೇಳಂಗಿಲ್ಲ ಅನ್ಬೇಕು, ಊರಾಗ ಹಂಗೆ ಕೊಡ್ಬೇಕು ರೀ. ಅದ್ರ ಸಂಬಂಧ ನಾವು ಏನು ಮಾಡಿದ್ವಿ, ನೀವು ಏನು ಮಾಡ್ತೀರಿ ಮಾಡ್ರಿ ಅನ್ನೋದು ಮತ್ತು ಪರ್ಮಿಷನ್ ಲೆಟರ್ ತಂದು ಚಾಲೂ ಮಾಡಿದವರು. ಆದಷ್ಟು ಮಟ್ಟಿಗೆ PWDವ್ರಿಗೆ ಒತ್ತಾಯ ಮಾಡಿ ಅದನ್ನ ನಮ್ಗೆ ರೋಡ್ ಮಾಡಿಕೊಡುವಂಥ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಥರ ರೀತಿಯಿಂದ ನಾವು ಸ್ಪಂದನ ಮಾಡಲಿಲ್ಲ ಅಂತಂದ್ರೆ, ಅವ್ರು ಏನಾದ್ರು ಮಾಡಲಿಲ್ಲ ಅಂದ್ರೆ ನಾವು ಇದು ಪೂರ್ತಿ ಹೆಸರಿಗೆ ಹವೆ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದು ನಿಲ್ತೈತಿ. ಅದಕ್ಕೆ ಮುಂದಿನ ಕ್ರಮ ಅವರ ಅದಕ್ಕೆ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಈರಪ್ಪ ಜರ್ಲಿ, ಕಾಂಗ್ರೆಸ್ ಮುಖಂಡರು ಗಿರಿಜಾ ಗುರುಕಣ್ಣವರ್, ಕಾಶವ ಮಾವಿನಕಟ್ಟಿ, ಗೀತಾ ಗುರುಕಣ್ಣವರ, ಶೋಭಾ ಗುರುಕಣ್ಣವರ್, ಚೆನ್ನವ ಹೊಸೂರು, ಇನ್ನು ಹಲವಾರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ಭೀಮಸೇನ ಕಮ್ಮಾರ, ಸವದತ್ತಿ.